ಪ್ರತಿ ವರ್ಷದಂತೆ ನಾವು ಈ ವರ್ಷವೂ ಸಹ ಸ್ನೇಹಿತರ ಕೂಟ ಮತ್ತು ಲಕ್ಷ ದೀಪೋತ್ಸವ ಸಮಿತಿಯ ವತಿಯಿಂದ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಸ್ಮರಣಾರ್ಥ ಸಾಂಸ್ಕೃತಿಕ ಸಮಾವೇಶ ಅಂತೇಳಿ ಒಂದು ಕಾರ್ಯಕ್ರಮ 5 ದಿನಗಳ ಕಾಲ ಹಮ್ಮಿಕೊಂಡಿದ್ದೀವಿ. 21ನೇ ತಾರೀಕು ಕೋಲಾಟ ಸ್ಪರ್ಧೆ ಮಹಿಳೆಯರಿಗೆ. ಈ ಕೋಲಾಟ ಸ್ಪರ್ಧೆಗೆ 15,000 ರೂಪಾಯಿ ಬಹುಮಾನ ಇಟ್ಟಿದ್ದೀವಿ, ನಗದು ಬಹುಮಾನ. 22, 23 ಯಲಹಂಕದ ಇತಿಹಾಸದಲ್ಲಿ ಪ್ರಥಮವಾಗಿ ಭಜನಾ ಸ್ಪರ್ಧೆಯನ್ನು ಏರ್ಪಡಿಸಿದೆ. ಇದಕ್ಕೆ 25,000 ರೂಪಾಯಿ ನಗದು ಬಹುಮಾನ ಇಟ್ಟಿದೆ. 24ಕ್ಕೆ ಮಧ್ಯಾಹ್ನ 3 ಗಂಟೆಗೆ ರಂಗೋಲಿ ಸ್ಪರ್ಧೆ ಮಹಿಳೆಯರಿಗೆ. ಇದರಲ್ಲಿ ಸುಮಾರು 200 ಜನ ಭಾಗವಹಿಸ್ತಾರೆ. ಇಡೀ ಕರ್ನಾಟಕ ರಾಜ್ಯದಲ್ಲಿ ಅತಿ ಶ್ರೀಮಂತವಾದಂಥ ರಂಗೋಲಿ ಸ್ಪರ್ಧೆ, ದ ರಿಚೆಸ್ಟ್ ರಂಗೋಲಿ ಕಾಂಪಿಟೇಷನ್ ನೆವರ್ ಇನ್ ದಿ ಹಿಸ್ಟ್ರಿ ಆಫ್ ಕರ್ನಾಟಕ. ವಿಜಯವಾಣಿಯವರು 15,000 ರೂಪಾಯಿ ಫಸ್ಟ್ ಪೇಜ್ ಇಟ್ಟಿದ್ರು. ನಾವು 20,000 ರೂಪಾಯಿ ನಗದು ಬಹುಮಾನ ಇಟ್ಟಿದ್ದೀವಿ. 2ನೇ ಬಹುಮಾನ 15,000 ರೂಪಾಯಿ, 3ನೇ ಬಹುಮಾನ 10,000 ರೂಪಾಯಿ, 5,000 ರೂಪಾಯಿ, 4,000, 3,000, 2,000. ಮತ್ತು 5 ಗಂಟೆಗೆ 24ನೇ ತಾರೀಕು ಭಾನುವಾರ 5 ಗಂಟೆಗೆ ಬಾಲಗೋಪಾಲ ಸ್ಪರ್ಧೆ. ಮಕ್ಕಳಿಗೆ ಕೃಷ್ಣ ವೇಷದ ಇಲ್ಲ ಕೃಷ್ಣನ ವೇಷದ ಅಮ್ಮ. ಮತ್ತು 5 ಗಂಟೆಗೆ ಪ್ರತಿಭಾ ಪುರಸ್ಕಾರ. ಯಲಹಂಕದ ಶಾಲೆಗಳಲ್ಲಿ SSLCಯಲ್ಲಿ ಒಂದು ಶಾಲೆಯಲ್ಲಿ ಹೆಚ್ಚು ಅಂಕ ಗಳಿಸಿದಂಥ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಇರುತ್ತೆ. ಮತ್ತು ಈ ಬಾರಿ ಜ್ಞಾನಜ್ಯೋತಿ ಶಾಲೆಯಲ್ಲಿ ಒಂದು ಹೆಣ್ಣುಮಗಳು ರ್ಯಾಂಕ್ ಬಂದಿದ್ದಾಳೆ. ಆ ಹೆಣ್ಣುಮಗಳಿಗೆ ಚಿನ್ನದ ಉಂಗುರವನ್ನು ಕೊಟ್ಟು ಒಂದು ಪ್ರತಿಭಾ ಪುರಸ್ಕಾರವನ್ನು ಸಹ ನಾವು ಏರ್ಪಡಿಸ್ತೀವಿ. ಮತ್ತು 25ನೇ ತಾರೀಕು ಶ್ರೀ ವೇಣುಗೋಪಾಲ ಸ್ವಾಮಿ, ವಿಶ್ವನಾಥೇಶ್ವರ ಸ್ವಾಮಿ ಮತ್ತು ಯಲಹಂಕದ ನವದೇವತೆಗಳಿಗೆ ಲಕ್ಷ ದೀಪೋತ್ಸವ ಕಾರ್ಯಕ್ರಮ. ಈ ಎಲ್ಲ ಕಾರ್ಯಕ್ರಮವನ್ನು ನಮ್ಮ ಪತ್ರಿಕೆಯಲ್ಲಿ ಪ್ರಕಟಿಸಬೇಕು ಅಂತ. ಈ ಬಾರಿ ಏನು ಭಿನ್ನವಾಗಿ ಏನು ಎಲ್ಲ